ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸನಕಾರೆ ಸೇವಕ ಸಕಲ ಚಲೆ ಸ್ವಾಮಿ ರೂಖ ಪಾಯಿ घर तरु तरसर बाग बन बास बनाये जाये श्रृंग बेरपुर भरत दीख जब भे सनेह सब अंग शिथिल तब सोहत दिए निषाद ही लागू जनु तनु धरे बिनय अनुरागु ये ही विधि भरत सेनु सबु संगा दीखी जाई जग पावनी गंगा राम घाट कह कीन्ह प्रणामु भा मनु मगनु मिले जनु रामु करहि प्रणाम नगर नर नारी मुदित ब्रह्ममय बारी निहारी करी मज्जनु मागहि कर जोरी रामचंद्र पद प्रीति न थोरी भरत कहेवु सर सरी तव रेनु सकल सुखद सेवक सुर धेनु जोरी पानी बर मागವು ಏಹು ಸೀಯ ರಾಮ ಪದ ಸಹಜ ಸನೇಹು. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಗುಹಾ, ಭರತ ಇಂಥವ್ರೆಲ್ಲರನ್ನ ಕರ್ಕೊಂಡು, ಮುಂತಾದವರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವನು ತನ್ನ ಸೇವಕರಿಗೆ ಸನ್ನೆ ಮಾಡಿ ಹೇಳ್ತಾನೆ. ಯಾಕಂದರೆ ಅವನು ಮೊದಲು ಹೇಳಿರ್ತಾನೆ ಯುದ್ಧ ಮಾಡಬೇಕು ಅಂತಂದ್ಬಿಟ್ಟು. ಈಗ ಇವರು ಯುದ್ಧ ಮಾಡೋದಕ್ಕೆ ಅಂತ ಬಂದಿರೋವಂಥವ್ರಲ್ಲ, ರಾಮನ ಮಿತ್ರತ್ವಕ್ಕೋಸ್ಕರ ಬಂದಿರುವಂಥವ್ರು ಅನ್ನೋದು ಅವನಿಗೆ ಗೊತ್ತಾಗುತ್ತಲ್ವಾ. ಸೊ ಅದಕ್ಕೆ ಅವನು ಸೇವಕರಿಗೆ ಸಂಜ್ಞೆ ಮಾಡ್ತಾನೆ. ಅದರಿಂದ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವರು ತಮ್ಮ ದಣಿ ಏನು ಬಯಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅಯೋಧ್ಯೆಯಿಂದ ಬಂದಿರೋರಿಗೋಸ್ಕರ ತಮ್ಮ ಮನೆಗಳಲ್ಲಿ, ಮರದ ಅಡಿಗಳಲ್ಲಿ, ಕೆರೆಯ ಏರಿ ಮೇಲೆ, ಉಪವನಗಳಲ್ಲಿ, ತೋಪುಗಳಲ್ಲಿ ತಂಗೋದಕ್ಕೆ ಅವರು ಏರ್ಪಾಡನ್ನು ಮಾಡಿಕೊಡ್ತಾರೆ. ಶೃಂಗವೇರಪುರವನ್ನು ನೋಡಿದಾಗ ಸ್ನೇಹ ಪರವಶನಾಗಿ ಭರತನ ಶರೀರ ಪುಳಕಿತವಾಗುತ್ತೆ. ಯಾಕೆ ಹೇಳಿ, ಅಲ್ಲಿ ರಾಮ ಉಳ್ಕೊಂಡಿರ್ತಾನಲ್ವಾ, ಅದಕ್ಕೋಸ್ಕರ. ಅವನು ನಿಷಾದನ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಡೀತಾ ಇದ್ದಾಗ ವಿನಯ ಮತ್ತು ಪ್ರೀತಿನೇ ಮೈವೆತ್ತಂತೆ ಕಾಣ್ತಾ ಇತ್ತು. ಅಂದರೆ ಅವರಿಬ್ಬರು ಇವಾಗ ಸ್ನೇಹಿತರ ಥರ ಒಬ್ಬರ ಮೇಲೆ ಒಬ್ಬರು ಹೆಗಲ ಮೇಲೆ ಕೈಗಳನ್ನು ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ಅವರು ಮನುಷ್ಯರ ಥರ ಕಾಣಿಸ್ತಾ ಇಲ್ಲ. ವಿನಯ ಮತ್ತು ಪ್ರೀತಿ, ಭರತ ಪ್ರೀತಿ, ಗುಹಾ ವಿನಯ, ಅದೇ ಒಂದು ಶರೀರವನ್ನು ಧರಿಸ್ಕೊಂಡು ಇಲ್ಲಿ ಬರ್ತಾ ಇದೆಯೇನೋ ಅನ್ನೋ ರೀತಿ ಕಾಣ್ತಾ ಇತ್ತು. ಈ ರೀತಿ ಭರತ ತನ್ನ ಪರಿವಾರದ ಜೊತೆ ಲೋಕಪಾವನಿಯಾದಂತಹ ಗಂಗೆಯ ದರ್ಶನವನ್ನು ಮಾಡ್ತಾನೆ. ಶ್ರೀರಾಮ ಸ್ನಾನ ಮಾಡಿದಂತಹ ರಾಮಘಟ್ಟವನ್ನು ದರ್ಶನ ಮಾಡಿ ನಮಸ್ಕಾರ ಮಾಡ್ತಾನೆ. ಅಂದರೆ ರಾಮ ಅಲ್ಲಿ ಬಂದಾಗ ಯಾವ ಘಟ್ಟದಲ್ಲಿ ಅವನು ಸ್ನಾನ ಮಾಡಿರ್ತಾನೋ ಅದನ್ನು ರಾಮಘಟ್ಟ ಅಂತ ಕರೀತಾರೆ. ಅದಕ್ಕೆ ನಮಸ್ಕಾರ ಮಾಡಿ ಅದನ್ನು ನೋಡಿ ಅವನು ರಾಮನನ್ನೇ ನೋಡಿದಷ್ಟು ಆನಂದಮಗ್ನನಾಗ್ತಾನೆ. ಅಯೋಧ್ಯೆಯ ಜನರೆಲ್ಲರೂ ಕೂಡ ಗಂಗೆಗೆ ಅಡ್ಡ ಬೀಳ್ತಾ ಇದ್ರು. ಅದರ ಬ್ರಹ್ಮಮಯ ಜಲವನ್ನು ನೋಡಿ ಅವರು ಸಂತುಷ್ಟರಾದರು. ಆ ಪಾವನ ಗಂಗೆಯಲ್ಲಿ ಸ್ನಾನ ಮಾಡಿ ಅವರೆಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಶ್ರೀರಾಮಚಂದ್ರನ ಚರಣಗಳಲ್ಲಿ ತಮ್ಮ ಪ್ರೇಮ ಭಕ್ತಿಯನ್ನ ದಿನೇ ದಿನೇ ಹೆಚ್ಚಾಗುವ ರೀತಿ ನೀನು ನಮಗೆ ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಾ ಇದ್ರು. ಈಗ ನಾವು ಗಂಗೆಗೆ ಹೋಗ್ತೀವಿ, ಆದರೆ ಏನು ಮಾಡ್ತೀವಿ, ನಮಸ್ಕಾರ ಮೊದಲೇ ಮಾಡೋದಿಲ್ಲ. ಹೋಗಿದ ತಕ್ಷಣ ಸ್ನಾನಕ್ಕೆ ಬೀಳೋ ಥರ ನಾವು ಹೋಗಿ ಗಂಗೆನಲ್ಲಿ ಬಿದ್ದು ಆಟ ಆಡೋದು ಅದೆಲ್ಲ ಮಾಡ್ತೀವಿ. ಆದರೆ ನಾವು ಅಲ್ಲಿಗೆ ಹೋಗೋದು ಏನಕ್ಕೆ, ನಮ್ಮ ಪಾಪಗಳನ್ನು ದೂರ ಮಾಡ್ಕೋಬೇಕು ಅಂತ. ಅಂದರೆ ಏನು, ಆ ಪಾಪಗಳನ್ನು ದೂರ ಮಾಡ್ಕೊಳ್ಳೋದು ಕೂಡ ಸೆಕೆಂಡ್ರಿ ಆಗ್ಬೇಕು. ನಮಗೆ ಬೇಕಾಗಿರೋದೇನು, ಆ ಭಗವಂತನ ಭಕ್ತಿ ನಮಗೆ ಬೇಕು, ಅದನ್ನು ನಾವು ಕೇಳ್ಕೋಬೇಕು. ಪ್ರೇಮ ಭಕ್ತಿ ನಮ್ಮಲ್ಲಿ ಹೆಚ್ಚಾಗಲಿ ಅಂತಂದ್ಬಿಟ್ಟು ಗಂಗೆಯನ್ನು ಪ್ರಾರ್ಥನೆ ಮಾಡ್ಕೋಬೇಕೇ ಹೊರತು ಅಲ್ಲೋಗ್ಬಿಟ್ಟು ಇಲ್ಲಿ ಹೇಗೆ ಐಹಿಕ ಪ್ರಪಂಚದಲ್ಲಿ ನಾವು ಒಂದು ಎಂಜಾಯ್ಮೆಂಟಲ್ಲಿ ಮುಳುಗಿರ್ತೀವೋ, ಆಧ್ಯಾತ್ಮಿಕಕ್ಕೆ ಅಂತ ಹೋದಾಗಲೂ ಕೂಡ ಅಲ್ಲೂ ಎಂಜಾಯ್ಮೆಂಟನ್ನೇ ನೋಡ್ತೀವಿ. ಅಲ್ಲಿ ನಮಗೆ ಏನು ಪ್ರಾರ್ಥನೆ ಮಾಡ್ಕೋಬೇಕು, ಹೇಗೆ ಪ್ರಾರ್ಥನೆ ಮಾಡ್ಕೋಬೇಕು, ಇದೆಲ್ಲ ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಇಲ್ಲಿ ಇದನ್ನೆಲ್ಲ ನೋಡಿ ನಾವು ಕಲ್ತ್ಕೋಬೇಕು. ಹೋಗಿದ ತಕ್ಷಣ ಮೊದಲು ಆ ಗಂಗೆಗೆ ಒಂದು ನಮಸ್ಕಾರವನ್ನು ಮಾಡಿ ನಮ್ಮಲ್ಲಿ ಆ ಭಗವಂತನ ಬಗ್ಗೆ ನಮಗೆ ಪ್ರೇಮ ಭಕ್ತಿ ಇನ್ನೂ ಜಾಸ್ತಿ ಆಗಬೇಕು ದಿನೇ ದಿನೇ. ಆ ರೀತಿ ನಮಗೆ ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡ್ಕೋಬೇಕು. ಇವರೆಲ್ಲ ಆ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಭರತ ಹೇಳ್ತಾನೆ, ಎಲೆ ಗಂಗಾ ಭವಾನಿಯೇ, ನಿನ್ನ ರೇಣು ಸುಖಪ್ರದವಾಗಿರುವಂಥದ್ದು, ಸೇವಿಸುವಂಥವರಿಗೆ ನೀನು ಕಾಮಧೇನುವಾಗಿದೆಯಾ. ಶ್ರೀ ಸೀತಾರಾಮರ ಚರಣ ಕಮಲಗಳಲ್ಲಿ ನನಗೆ ಅನನ್ಯ ಭಕ್ತಿ ಉಂಟಾಗುವ ಹಾಗೆ ನೀನು ಕರುಣಿಸು ಅಂತ ಬೇಡ್ಕೊಳ್ತಾನೆ.
ನೋಡಿ ಭರತ ಹೇಗೆ ಬೇಡ್ಕೊಳ್ತಾನೆ ಅಂತಂದ್ಬಿಟ್ಟು, ಅವರಲ್ಲಿ ಅನನ್ಯ ಭಕ್ತಿ ಅಂತಂದ್ರೆ ಏನು, ಈಗ ನಮ್ಮ ಮನಸ್ಸು ಎಂಥದ್ದು ಅಂತಂದ್ರೆ ಚಂಚಲವಾಗಿರುವಂಥದ್ದು. ಇವಾಗ ನಾವು ಜೋಶಲ್ಲಿ ಹೇಳ್ಬಿಡ್ತೀವಿ, ನಾನು ಪ್ರತಿನಿತ್ಯ ಭಾಗವತವನ್ನ ಕೇಳ್ತೀನಿ, ರಾಮಚರಿತ ಮಾನಸವನ್ನ ಕೇಳ್ತೀನಿ, ಇನ್ನು ಭಗವದ್ಗೀತೆಯನ್ನ ಕೇಳ್ತೀನಿ ಎಲ್ಲ ಅನ್ಕೊಳ್ತೀವಿ. ಒಂದು ದಿನವನ್ನ 4 ಅಂದ್ರೆ ಮಲಗೋ ಟೈಮ್ ಬಿಟ್ಟು 4 ಭಾಗಗಳಾಗಿ ವಿಂಗಡಣೆ ಮಾಡುವಾಗ ಒಂದೊಂದು ಭಾಗಕ್ಕೆ ನಾನು ಒಂದೊಂದು ಧರ್ಮಗ್ರಂಥಗಳನ್ನು ಓದಿ ಅದರಲ್ಲಿರುವಂಥ ವಿಚಾರಗಳನ್ನು ತಿಳ್ಕೋಬೇಕು, ಭಗವಂತನ ಬಗ್ಗೆ ನಾನು ಹೆಚ್ಚಿಗೆ ನಾನು ಆಲಿಸಬೇಕು ಅಂತ ಅನ್ಕೊಳ್ತೀವಿ ಅಷ್ಟೇನೆ. ಆದರೆ ಅದನ್ನ ಮಾಡೋದಿಲ್ಲ. ಯಾಕೆ? ಚಂಚಲ ಮನಸ್ಸು ನಮ್ಮದು. ಈಗ ಹೀಗಿರುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಚೇಂಜ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಭಗವಂತನನ್ನೇ ನಾನು ಸ್ಮರಣೆ ಮಾಡ್ತಾ ಇರಬೇಕು ಸದಾ ಕಾಲ. ಅನನ್ಯ ಅಂದರೆ ಬೇರೆ ಯಾವುದನ್ನೂ ನಾನು ಸ್ಮರಣೆ ಮಾಡ್ಕೋಬಾರ್ದು. ಆ ರೀತಿ ಒಂದು ಮನಸ್ಸನ್ನು ನನಗೆ ಕೊಡು ಅಂತಂದ್ಬಿಟ್ಟು ಅಲ್ಲಿ ಭರತ ಅಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಈ ರೀತಿ ಪ್ರಾರ್ಥನೆಗಳನ್ನು ನಾವು ಮಾಡ್ಕೋಬೇಕಾಗಿರೋದು, ಆಯಿತಾ? ನಮಗೆ ಐಹಿಕದಲ್ಲಿ ಅನನ್ಯ ಮನಸ್ಸಿರುತ್ತೆ, ನಮ್ಮ ಸಂಸಾರದಲ್ಲಿ ಅನನ್ಯವಾದಂಥ ಮನಸ್ಸಿರುತ್ತೆ. ಎಲ್ಲಾದರೂ ಹೋಗಿರಲಿ, ನಿಮ್ಮ ಮನೆ ಕಡೆ ನಿಮ್ಮದು ಗಮನ ಒಂದಿದ್ದೇ ಇರುತ್ತಲ್ವಾ, ಅದು ನಮಗೆ ಭಗವಂತನ ಕಡೆಗೆ ಬರಬೇಕು ಅಷ್ಟೇ. ಈಗ ಮನೆ ಕಡೆ ಹೇಗಿದೆಯೋ, ಮನೆ ಬಿಟ್ಟು ಬನ್ನಿ ಅಂತಂದ್ರೆ ಅಯ್ಯೋ ಮನೆ ಬಿಟ್ಟು ಬಂದರೆ ನಾನು ಬಂದುಬಿಟ್ಟೆ ಅಂತಂದರೆ ಅಲ್ಲೇನೂ ಕೆಲಸ ಆಗಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ನಾವಿಲ್ಲ ಅಂತಂದ್ರು ಎಲ್ಲ ಕೆಲಸ, ಊಟ ಮಾಡೋರು ಮನೇಲಿರೋರು ಊಟ ಮಾಡೇ ಮಾಡ್ತಾರ, ಅವರೇ ಪ್ರಿಪೇರ್ ಮಾಡ್ಕೊಂಡು ತಿಂತಾರೆ, ಇಲ್ಲ ತರಿಸ್ಕೊಂಡು ತಿಂತಾರೆ, ಹೇಗೋ ಒಂದು ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋದು ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಮಲಗೋದು ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಕೆಲಸಗಳನ್ನು ಅವ್ರು ಮಾಡ್ಕೊಳ್ಳೋದು ಅವ್ರಿಗೆ ಗೊತ್ತಿರುತ್ತೆ. ಆದರೆ ನಾವು ಅಂದ್ಕೊಳ್ಳೋದು ನಾವಿದ್ರೇನೇ ಆಗೋದು ಅಂತ. ಅದನ್ನು ಬಿಡಬೇಕು ನಾವು. ಯಾವಾಗೂ ನಮ್ಮ ಮನಸ್ಸು ಮನೆಯಲ್ಲೇ ಇರುತ್ತೆ ನೋಡಿ, ಅಟ್ಯಾಚ್ಮೆಂಟ್ ಇಟ್ಕೊಂಡಿರುತ್ತಲ್ಲ, ಆ ಅಟ್ಯಾಚ್ಮೆಂಟನ್ನು ತೆಗೆದು ಭಗವಂತನ ಕಡೆಗೆ ಹಾಕ್ಕೋಬೇಕು. ಭಗವಂತನಲ್ಲಿ ಅನನ್ಯವಾದಂತಹ ಪ್ರೀತಿ, ಅನನ್ಯವಾದಂತಹ ಭಕ್ತಿ ಬರೋ ರೀತಿ ನೀನು ನನಗೆ ಅನುಗ್ರಹ ಮಾಡುವಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಈಗ ನಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ, ಒಂದೊಂದೇ ಯಾವ ಯಾವ ಗುಣಗಳು ನಮ್ಮಲ್ಲಿ ಇರಬೇಕು. ಅವ್ರು ಯಾವ ಜಾತಿನೇ ಆಗಿರಲಿ, ಏನೇ ಆಗಿರಲಿ, ಭಗವಂತನ ಪ್ರೀತಿ ಅನ್ನೋದು ಎಲ್ಲರಿಗೂ ಸರಿ ಸಮಾನವಾಗಿರುತ್ತೆ. ಇಲ್ಲಿ ನೋಡಿ, ಲಕ್ಷ್ಮಣನೂ ಪ್ರೀತಿ ಪಾತ್ರನಾಗಿರುವಂಥವನು ರಾಮನಿಗೆ, ಭರತನೂ ಪ್ರೀತಿ ಪಾತ್ರನಾಗಿರುವಂಥವನು. ಈಗ ಗುಹನ ಒಂದು ಕ್ಯಾರೆಕ್ಟರ್ ನೋಡಿದಾಗ ಅವನೇನು ಭಗವಂತನ ಅಣ್ಣ ತಮ್ಮ ಏನೂ ಆಗಿಲ್ಲ, ಅವನೆಲ್ಲೋ ಕಾಡಲ್ಲಿರುವಂಥವನು. ಆದರೂ ಕೂಡ ಅವನಲ್ಲಿರುವಂಥ ಭಕ್ತಿ ಇದೆಯಲ್ಲ, ಅದು ಭಗವಂತನನ್ನು ಸೆಳೆಯುತ್ತೆ, ಅವನನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಅವನು ನಮ್ಮ ಕಡೆ ಬರೋ ಥರ ಮಾಡುತ್ತೆ. ನಾವು ಅವನ ಹತ್ರಕ್ಕೆ ಹೋಗೋದಲ್ಲ, ಅವನು ನಮ್ಮ ಹತ್ರ ಬರೋ ಥರ ಯಾರು ಮಾಡ್ತಾನೋ ಅವ್ನು ನಿಜವಾದ ಭಕ್ತ, ಆಯಿತಾ? ಈಗ ನಾವು ಭಕ್ತರ ಜೀವನ ಚರಿತ್ರೆಯಲ್ಲಿ ನೋಡ್ತೀವಿ, ಅವ್ರು ಎಲ್ಲೋ ಇದ್ದರೂ ಕೂಡ ಭಗವಂತನ ಅವ್ರ ಮನೆಗೆ ಹೋಗಿ ಅವನಿಗೆ ಸೇವೆ ಮಾಡ್ತಾನೆ. ಈಗ ಭಕ್ತ ಕುಂಬಾರನಲ್ಲಿ ನೋಡಿರ್ತೀವಿ, ಸಕುಬಾಯಿ ಅನ್ನೋ ಭಕ್ತಿಯ ವಿಚಾರದಲ್ಲಿ ಕೇಳಿದ್ದೀವಿ, ಮೀರಾಬಾಯಿ ವಿಚಾರದಲ್ಲಿ ಕೇಳಿದ್ದೀವಿ, ಸಂತ ತುಕಾರಾಮ್ ವಿಚಾರದಲ್ಲಿ ಕೇಳಿದ್ದೀವಿ. ಈ ರೀತಿ ಬೇಕಾದಷ್ಟು ಭಕ್ತರ ಜೀವನ ಚರಿತ್ರೆಗಳಲ್ಲಿ ನಾವು ಕೇಳಿದ್ದೀವಿ. ಭಗವಂತ ಸ್ವಯಂ ಅವ್ರ ಮನೆಗೆ ಬರ್ತಾನೆ ಅವ್ರ ಸೇವೆ ಮಾಡೋದಕ್ಕೆ. ಆ ರೀತಿ ನಾವು ಇರಬೇಕೇ ಹೊರತು ನಮಗೆಲ್ಲ ಗೊತ್ತು ನಾನು ದೊಡ್ಡ ಭಕ್ತ ಅಂತ ಹೇಳ್ಕೊಳ್ಳುವಂಥ ನೆಸೆಸಿಟಿ ಇಲ್ಲ. ಹೇಳ್ಕೊಂಡ್ರೆ ಅವರಲ್ಲಿ ಇಲ್ಲ ಅಂತಾನೆ ಅರ್ಥ. ಅದು ಬೇರೆಯವರು ಹೇಳಬೇಕು, ಭಗವಂತ ಅದನ್ನು ಒಪ್ಕೋಬೇಕು, ಆಯಿತಾ? ಅದು ನಾವು ಹೇಳ್ಕೊಳ್ಳೋದಲ್ಲ. ನಾವು ಸಾಧನೆ ಮಾಡ್ತಾ ಹೋಗಬೇಕು, ಭಗವಂತನನ್ನು ಪ್ರೀತಿಸ್ತಾ ಹೋಗಬೇಕು, ಭಗವಂತನ ವಿಚಾರಗಳನ್ನು ಹೆಚ್ಚಾಗಿ ಕೇಳ್ತಾ 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 ಇರಬೇಕು. ಆಗ ನಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ, ಆಗ ಇದೆಲ್ಲ ಸಂಭವ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.